ಹನಿ ಟ್ರ್ಯಾಪ್ ಬಗ್ಗೆ ಹೈಕಮಾಂಡ್ಗೆ ದೂರು ನೀಡಿದ್ರ ಸಚಿವ ಸತೀಶ್ ಜಾರಕಿಹೊಳಿ. ನಿನ್ನೆ ಕೆಸಿ ವೇಣುಗೋಪಾಲ್ ಭೇಟಿ ಮಾಡಿದ್ದಾರೆ ಜಾರಕಿಹೊಳಿ. ಘಟನೆ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಮುಂದಿಟ್ಟಿದ್ದಾರೆ ಲೋಕೋಪಯೋಗಿ ಸಚಿವ. ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ ಅನ್ನೋದಕ್ಕಿಂತ ಅಂದ್ರೆ ಅವ್ರ ಪ್ರಕಾರ ಅವರ ಸಮುದಾಯಕ್ಕೆ ಸೇರಿದಂಥ KN ರಾಜಣ್ಣಗೆ ಈಗ ಮುಜುಗರ ಆಗಿದೆ. ಯಾಕೆಂದ್ರೆ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂಥವರು ಆಗಿದ್ದಾರೆ ಇಬ್ಬರು ನಾಯಕರು. ರಾಜಣ್ಣ ಪರವಾಗಿ ಸತೀಶ್ ಜಾರಕಿಹೊಳಿ ದೆಹಲಿ ಮಟ್ಟದಲ್ಲಿ ಹೋರಾಟವನ್ನು ಶುರು ಮಾಡಿದ್ದಾರೆ. ನೂತನ ಕರ್ನಾಟಕ ಭವನದ ಉದ್ಘಾಟನೆ ವಿಚಾರವಾಗಿ ದೆಹಲಿಗೆ ಭೇಟಿ ಕೊಟ್ಟಿದ್ದಾರೆ. ಘಟನೆ ಹಿಂದಿರುವ ಸೂತ್ರಧಾರನ ವಿಚಾರವನ್ನು ಕೂಡ ಗಮನಕ್ಕೆ ತಂದಿದ್ದಾರೆ ಸತೀಶ್ ಜಾರಕಿಹೊಳಿ. ಈ ಘಟನೆಯಿಂದ ಯಾರಿದ್ದಾರೆ? ಇವತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಮಾಡ್ತಾರೆ. ಖರ್ಗೆ ಅವ್ರನ್ನ ಭೇಟಿ ಮಾಡಿ ವರದಿಯನ್ನು ಒಪ್ಪಿಸ್ತಾರೆ. ರಾಜಣ್ಣವ್ರು ಯಾಕೆ ಇಲ್ಲಿ ಟಾರ್ಗೆಟ್ ಆಗಿರಬಹುದು? ಅದರಲ್ಲೂ ಸಿದ್ದರಾಮಯ್ಯ ಅವರ ಬಣದ ನಾಯಕರನ್ನು ಇಲ್ಲಿ ಗುರಿಯಾಗಿಸಿಕೊಂಡು ಈ ರೀತಿಯ ಷಡ್ಯಂತ್ರಗಳನ್ನು ಮಾಡಲಾಗ್ತಾ ಇದೆಯಾ? ಇವೆಲ್ಲ ವಿಚಾರಗಳನ್ನು ಖರ್ಗೆ ಮುಂದೆ ಇಡಲಿದ್ದಾರೆ. ಈಗಾಗಲೇ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಒಂದು ಹಂತದ ವರದಿಯನ್ನು ಒಪ್ಪಿಸಿದ್ದಾರೆ. ಇಂದು ಮತ್ತು ನಾಳೆ ದೆಹಲಿಯಲ್ಲೇ ವಾಸ್ತವ್ಯವನ್ನು ಹೂಡ್ತಾರೆ ಸತೀಶ್ ಜಾರಕಿಹೊಳಿ. ಇನ್ನು ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡುವಂತಹ ಪ್ರಯತ್ನ ಕೂಡ ಮುಂದುವರೆದಿದೆ. ಯಾಕಂತ ಹೇಳಿದ್ರೆ ನೋಡಿ, ಅಲ್ಲಿ ನೂತನ ಕರ್ನಾಟಕ ಭವನದ ಉದ್ಘಾಟನೆ ನೆಪದಲ್ಲಿ ದೆಹಲಿಗೆ ಹೋಗಿದ್ದಾರೆ. ಈಗ ದೆಹಲಿಗೆ ಹೋಗಿದ್ರು ಈ ಹಿಂದೆ ರಾಜಣ್ಣ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಎಲ್ಲ ದಲಿತ ಸಮುದಾಯದ ಸಚಿವರುಗಳು. DK ಶಿವಕುಮಾರ್ ಅವರ ವಿರುದ್ಧವಾಗಿ ಕೆಲವು ದೂರುಗಳನ್ನು ಕೊಟ್ಟಿದ್ದರು ಪವರ್ ಶೇರಿಂಗ್ ವಿಚಾರದಲ್ಲಿ. ಈಗ ಮತ್ತೊಂದು ದೆಹಲಿಯ ಪ್ರವಾಸ ಇದು. ಕಾರಣ ಅಂತ ಹೇಳಿದ್ರೆ ಹನಿ ಟ್ರ್ಯಾಪ್ ಆರೋಪದ ಬೆನ್ನಲ್ಲೇ ಈಗ ರಾಜಣ್ಣ ಅವರ ಪರವಾಗಿ ನಿಂತಿದ್ದಾರೆ ಅವರು. ಅದರ ಹಿಂದಿನ ಸೂತ್ರಧಾರ ಯಾರು ಅನ್ನೋದನ್ನು ಸೂಕ್ಷ್ಮವಾಗಿ ಹೈಕಮಾಂಡ್ ಗಮನಕ್ಕೆ ತರಲಿದ್ದಾರೆ. ಯಾರಿರ್ಬೋದು ಹಾಗಾದರೆ? ರಾಜ್ಯದಲ್ಲಿ ಈ ಹಿಂದೆ ನಡೆದಂಥ ಹನಿ ಟ್ರ್ಯಾಪ್ ಪ್ರಕರಣಗಳು ಹಿಂದೆ ಯಾವ ಗ್ಯಾಂಗ್ ಇತ್ತು? ಇದನ್ನು ಯಾವ ಗ್ಯಾಂಗ್ ಮಾಡಿರಬಹುದು? ಅವ್ರ ಹತ್ರ ಏನು ಸೋರ್ಸ್ ಇದ್ದಾವೆ? ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಒಂದೇ ಬಣದಲ್ಲಿ ಗುರುತಿಸಿಕೊಂಡಂಥವ್ರು, ಅತ್ಯಾಪ್ತರು ಕೂಡ ಆಗಿದ್ದಾರೆ, ಒಂದೇ ಸಮುದಾಯಕ್ಕೆ ಸೇರಿದಂಥವ್ರು ಕೂಡ. ಹಾಗಾಗಿನೇ ಈಗ ಇಡೀ ಸಮುದಾಯದ ನಾಯಕರು ರಾಜಣ್ಣ ಅವರ ಪರವಾಗಿ ನಿಂತಿದ್ದಾರೆ. ಯಾಕಂತ ಹೇಳಿದ್ರೆ ಈಗ ರಾಜಕೀಯವಾಗಿ ಮುಗಿಸುವಂಥ ಒಂದು ಪ್ರಯತ್ನ ಹನಿ ಟ್ರ್ಯಾಪ್ ಮೂಲಕ ಈ ರೀತಿ ಷಡ್ಯಂತ್ರವನ್ನು ಮಾಡಿ ರಾಜಕೀಯವಾಗಿ ಅವ್ರನ್ನ ಮುಗಿಸುವ ಕೆಲಸವನ್ನು ಆ ಒಬ್ಬ ನಾಯಕ ಮಾಡ್ತಾ ಇದ್ದಾರೆ. ಅವರೇ ಸೂತ್ರಧಾರರು ಇದರಲ್ಲಿ. ಇದರ ಬಗ್ಗೆ ಕೆಲವು ಅನುಮಾನಗಳಿದ್ದಾವೆ. ಇದು ದೊಡ್ಡ ಮಟ್ಟದಲ್ಲಿ ತನಿಖೆಯಾಗಬೇಕು. ನೋಡಿ, ಇಲ್ಲಿ ಕೆಲವು ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ CBI ತನಿಖೆನೇ ಆಗಬೇಕು ಉನ್ನತ ಮಟ್ಟದಲ್ಲಿ ಅಂತೇಳಿ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಈಗ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿದ್ದಾರೆ, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಅವರ ಸಮುದಾಯದ ಸಚಿವನಿಗೆ ಈಗ ಈ ಒಂದು ಗಂಡಾಂತರ ಎದುರಾಗಿದೆ. ಒಂದು ಸಮುದಾಯ, ಒಂದೇ ಸಮುದಾಯ ಅನ್ನುವಂಥ ಒಂದು ಬೆಂಬಲವಾಗಿ ನಿಲ್ತಾ ಇದ್ದಾರೆ. ಅದರ ಜೊತೆಗೆ ಯತ್ನದ ಹಿಂದಿರುವ ಸೂತ್ರಧಾರನ ಬಗ್ಗೆ ಕೂಡ ಕೆಲವೊಂದಿಷ್ಟು ಸುಳಿವುಗಳನ್ನು ಕೊಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಒಂದು ಪಾತ್ರ ಏನಿದೆ ಅಂತ ಈಗ ಸಂಬಂಧಪಟ್ಟಂಗೆ? ಪ್ರಭು, ರಾಜ್ಯಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡಿರುವಂತ ಹನಿ ಟ್ರ್ಯಾಪ್ ಪ್ರಕರಣ ಈಗಾಗಲೇ ದೊಡ್ಡ ದೊಡ್ಡ ಮಜಲಿಗೆ ಹೋಗ್ತಾ ಇದೆ. ಸತೀಶ್ ಜಾರಕಿಹೊಳಿ ನಿನ್ನೆ ದೆಹಲಿಗೆ ತೆರಳಿದ್ದಾರೆ. ರಾಜಣ್ಣ ಅವರ ಪರವಾಗಿ ನಾವು ಬೆಂಬಲವನ್ನ ಕೊಡ್ತೇವೆ ಅನ್ನುವಂಥದ್ದನ್ನ ಈಗಾಗಲೇ ಹೇಳಿದ್ದಾರೆ. ರಾಜಣ್ಣ ಅವರ ಹಿಂದೆ ನಾವು ಭದ್ರವಾಗಿ ನಿಲ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ. ಸೊ ಹಾಗಾಗಿ ಈ ಪ್ರಕರಣದಲ್ಲಿ ತಮ್ಮದೇ ಸಮುದಾಯದ ನಾಯಕನ ಮೇಲೆ ಈ ರೀತಿಯಾದಂತ ಒಂದು ಪ್ರಯತ್ನ ಆಗಿದೆ ಅನ್ನುವಂಥದ್ದು, ಜೊತೆಗೆ ರಾಜಕೀಯ ಕಾರಣಗಳಿಗಾಗಿ ಈ ರೀತಿ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಈಗಾಗಲೇ ಬಹುತೇಕವಾಗಿ ಎಲ್ಲ ರಾಜಕೀಯ ನಾಯಕರ ಗಮನಕ್ಕೆ ಹೋಗಿದೆ. ಆದ್ರೆ ಬಹಿರಂಗವಾಗಿ ಯಾರು ಮಾಡಿದ್ದಾರೆ ಇದನ್ನ ಅನ್ನುವಂಥದ್ದು ಇನ್ನೂ ಕೂಡ ಬಹಿರಂಗ ಆಗಿಲ್ಲ. ಈ ವಿಚಾರವನ್ನ ಹೈಕಮಾಂಡ್ ಮಟ್ಟಕ್ಕೂ ಈಗಾಗಲೇ ತಲುಪಿದೆ. ಹೈಕಮಾಂಡ್ ಸೂಚನೆಯಂತೆಯೇ ರಾಜಣ್ಣ ಅವರು ಇಲ್ಲಿ ಅವರಿಗೆ ದೂರನ್ನ ಕೊಟ್ಟಿರ್ಲಿಲ್ಲ. ರಾಜ್ಯ ಸರ್ಕಾರ ಕೂಡ ತನಿಖೆಗೆ ಹೋಗಿರ್ಲಿಲ್ಲ. ಸೊ ಇದರ ನಡುವೆ ಪಿನ್ ಟು ಪಿನ್ ಮಾಹಿತಿಯನ್ನ ಹೈಕಮಾಂಡ್ಗೆ ತಲುಪಿಸುವಂತ ಒಂದು ಪ್ರಯತ್ನವನ್ನ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಅವರು ನಿನ್ನೆ ದೆಹಲಿಗೆ ತೆರಳಿದ್ದಾರೆ. 3 ದಿನಗಳ ಕಾಲ ದೆಹಲಿಯಲ್ಲೇ ವಾಸ್ತವ್ಯವನ್ನ ಹೂಡ್ತಾ ಇದ್ದಾರೆ. ನಿನ್ನೆ AICC ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದ್ದಾರೆ.
ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಘಟನೆ ಮತ್ತೆ ರಾಜಣ್ಣ ಅವರಿಂದ ಏನು ಮಾಹಿತಿಗಳನ್ನ ಅವರು ಸಂಗ್ರಹಿಸಿದ್ದಾರೆ ಆ ಸಂಪೂರ್ಣವಾದಂತ ಮಾಹಿತಿಗಳನ್ನ ವೇಣುಗೋಪಾಲ್ ಅವರ ಮುಂದೆ ಇಟ್ಟಿದ್ದಾರೆ. ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಲಿದ್ದಾರೆ. ಈಗಾಗಲೇ ಖರ್ಗೆ ಅವರಿಗೆ ಮುಖ್ಯಮಂತ್ರಿಗಳನ್ನ ಆರೋಗ್ಯ ವಿಚಾರಣೆ ನೆಪದಲ್ಲಿ ಖರ್ಗೆ ಅವರು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲೇ ಸಿದ್ದರಾಮಯ್ಯ ಅವರು ಬಹಳಷ್ಟು ಮಾಹಿತಿಯನ್ನ ಖರ್ಗೆ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ ಈ ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ಉಳಿದಿರುವಂತಹ ಗೌಪ್ಯವಾದಂತಹ ಮಾಹಿತಿಗಳನ್ನ ಖರ್ಗೆ ಅವರಿಗೆ ಮುಟ್ಟಿಸುವಂತ ಒಂದು ಪ್ರಯತ್ನವನ್ನ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಮಾಡಲಿದ್ದಾರೆ. ಈ ಮೂಲಕ ಯಾರು ಆ ಸೂತ್ರಧಾರ, ಯಾರು ಈ ಒಂದು ಪ್ಲಾನ್ ಅನ್ನ ರೂಪಿಸಿದ್ರು, ಮತ್ತೆ ಇದರ ಹಿಂದೆ ನಿಂತಿರುವಂತವ್ರು ಯಾರು, ಇದರ ಬಗ್ಗೆ ನೀವು ತನಿಖೆಗೆ ಕೊಡ್ಲೇಬೇಕು. ಇಲ್ಲದೆ ಹೋದ್ರೆ ಮುಂದೆ ಪಕ್ಷಕ್ಕೆ ದೊಡ್ಡ ನಷ್ಟ ಆಗತ್ತೆ. ಈಗಲೇ ಇದಕ್ಕೆ ಬ್ರೇಕ್ ಅನ್ನ ಹಾಕಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ನಾಯಕರು ಬರುವಂತದ್ದು, ಕಾರ್ಯಕರ್ತರು ಬರ್ತಾರೆ, ನಾಯಕರು ಬರುವಂತ ಕೆಲಸ ಆಗತ್ತೆ. ಇಲ್ಲದೆ ಹೋದ್ರೆ ಎಲ್ಲರೂ ಕೂಡ ಹಿಂದೇಟನ್ನ ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಹಾಗಾಗಿ ಇದರ ಬಗ್ಗೆ ನೀವು ಗಮನವನ್ನ ಹರಿಸಲೇಬೇಕು, ಕ್ರಮವನ್ನ ಜರುಗಿಸಲೇಬೇಕು ಅನ್ನುವಂತ ಒತ್ತಾಯವನ್ನ ಸತೀಶ್ ಜಾರಕಿಹೊಳಿ ಅವರು ಎಐಸಿಸಿ ಅಧ್ಯಕ್ಷ ಖರ್ಗೆ ಹಾಗೆ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಿ ಅವರಿಗೂ ಕೂಡ ಮನವರಿಕೆಯನ್ನ ಮಾಡಿಕೊಡ್ಲಿದ್ದಾರೆ. ಹಾಗಾಗಿ ಸಾಕಷ್ಟು ಕುತೂಹಲವನ್ನ ಇದು ಪಡ್ಕೊಳ್ತಾ ಇದೆ. ಇದರ ನಡುವೆ ಈಗಾಗಲೇ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಕೂಡ ಈ ಪ್ರಕರಣ ಏರಿರೋದ್ರಿಂದ ಇವತ್ತು ಇಲ್ಲವೇ ನಾಳೆ ಇದು ವಿಚಾರಣೆಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ ಪ್ರಭು.